ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಪ್ರೋಮೋ ಸಂಚಿಕೆ ನೋಡಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅದೇ ಹೇಳ್ತಾರಲ್ಲ, ಸೊ ಏನಂತಂದರೆ ಹತ್ರ ಇರಬೇಕಾದ್ರೆ ವ್ಯಕ್ತಿ ವ್ಯಾಲ್ಯೂ ಗೊತ್ತಾಗೋದಿಲ್ಲ ಅಂತ. ಸೊ ಅದೇ ಒಂದು ಕತೆ ನಿನ್ನ ಜೊತೆ ನನ್ನ ಕಥೆಯಲ್ಲಿ ನಮ್ಮ ಅಜಿತ್ ಬಾಳಲ್ಲಿ ಒಂದು ಕ್ಷಣಕ್ಕೂ ಹಿಂಗಾಗ್ತಿದೆ ಅಂತಂದರೆ ಭೂಮಿ ಇಲ್ಲೇ ಜೀವನನೇ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ನಮ್ಮ ಅಜಿತ್ ಅವರು ಬಂದು ನಿಂತ್ಬಿಟ್ಟಿದ್ದಾರೆ. ಹಾಗಾದರೆ ಏನಾಯಿತು ಅಂತ ತಿಳ್ಕೊಬೇಕಾ? ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ ಅಜಿತ್ ಅವರು ಮಲ್ಕೊಂಡಿರ್ತಾರೆ. ಭೂಮಿ ನೀನು ಅಂತ ಹೇಳ್ತಾರೆ. ಅಂದಾಗ ಹೌದು ಸಾಹೇಬ್ರೆ, ನನಗೆ ನಿಮ್ಮನ್ನು ಬಿಟ್ಟು ಇರೋಕ್ಕಾಗಲಿಲ್ಲ. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಸಾಹೇಬ್ರೆ, ಅದಕ್ಕೆ ನಾನು ಬಂದ್ಬಿಟ್ಟೆ ಅಂದಾಗ ಅಜಿತ್ಗೆ ಎಲ್ಲಿಲ್ಲದ ಖುಷಿ ಆಗುತ್ತೆ. ಭೂಮಿ, ನಾನು ಕೂಡ ಅಷ್ಟೇ ಭೂಮಿ, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನಿನ್ನ ಬಿಟ್ಟು ಒಂದು ಕ್ಷಣ ಕೂಡ ನನ್ನಿಂದ ಇರೋಕ್ಕಾಗಲ್ಲ ಭೂಮಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾತಾಡ್ತಾ ಇರ್ತಾರೆ. ಭೂಮಿನ ಅಜಿತ್ ನೋಡೋದು, ಅಜಿತ್ನ ಭೂಮಿ ನೋಡೋದು, ಇಬ್ಬರು ಕೂಡ ಒಂದೇ ಬೆಡ್ಡಲ್ಲಿ ಮಲಗಿರ್ತಾರೆ ಎದುರು ಬದ್ರಾಗಿ. ಅವ್ರ ಕಣ್ಣಲ್ಲಿ ಇವಳು ಕಣ್ಣಿಟ್ಟು ನೋಡೋದು, ಇವಳ ಕಣ್ಣಲ್ಲಿ ಒಟ್ಟಿನಲ್ಲಿ ಪ್ರೀತಿನ ಹಂಚ್ಕೋತಾ ಇರ್ತಾರೆ. ಅಜಿತ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಾನು ಕೂಡ ಅಷ್ಟೇ, ಜಗತ್ತಲ್ಲಿ ಏನಂತಂದರೆ ಯಾರೂ ಅಷ್ಟು ನಿನ್ನನ್ನು ಅಷ್ಟು ಪ್ರೀತಿಸ್ತೀನಿ ಅನ್ನೋ ಒಂದು ಮಾತು ಅಜಿತ್ ಅವರು ಭೂಮಿ ಅಜಿತ್ ಅವ್ರಿಗೆ ಹೇಳ್ಕೊತಾರೆ. ಹೇಳ್ಕೊಂಡಾದ್ಮೇಲೆ ನಮಗೆ ಫುಲ್ ಖುಷಿ. ಅಪ್ಪ ಅಂತೂ ಇಂತೂ ಒಂದಾದ್ರಪ್ಪ. ಅಜಿತ್ ಭೂಮಿಗೆ ಲವ್ ಹೇಳ್ಕೊಂಡ್ರು, ಭೂಮಿ ಅಜಿತ್ಗೆ ಪ್ರಪೋಸ್ ಮಾಡಿದ್ಲು, ಇಬ್ಬರು ಒಂದಾದ್ರೇನೋ ಅಂತ ಇನ್ನೇನು ಅನ್ಕೋಬೇಕು. ಅಷ್ಟರಲ್ಲೇ ಭೂಮಿ ಅಂತ ಅಂತ ಎದ್ದು ಕೂತ್ಕೊಂಡ್ಬಿಡ್ತಾರೆ ನಮ್ಮ ಅಜಿತ್ ಸಾಹೇಬರು. ಹಾಗಾದರೆ ನಿಮ್ಗೆ ಅರ್ಥ ಆಗಿರುತ್ತೆ, ಈ ಧಾರಾವಾಹಿಯಲ್ಲಿ ಬರೀ ಕನಸು 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 ಕನಸು. ಇಷ್ಟು ದಿನ ದೇವಯಾನಿ ಕನ್ಸ್ಕೊಳೋದು, ಅಂಜು ಕನ್ಸ್ಕೊಳೋದು, ಪಲ್ಲವಿ ಅಕ್ಕ ಕನ್ಸ್ಕೊಳೋದು, ಸತ್ಯಣ್ಣ ಕನ್ಸ್ಕೊಳೋದು, ಸಂಗೀತಮ್ಮ ಕನ್ಸ್ಕೊಳೋದು, ಅಜ್ಜಿ ಕನ್ಸ್ಕೊಳೋದು, ಅಪ್ಪು ಕನ್ಸ್ಕೊಳೋದು, ಹೀಗೆ ಶ್ರವಣ ಅವರು ಎಲ್ಲ, ಒಟ್ಟಿನಲ್ಲಿ ಇಡೀ ಮನೆಯಲ್ಲಿ ಎಷ್ಟು ಇದ್ದಾರಲ್ಲ ಜನಗಳು, ಅಷ್ಟು ಜನಗಳು ಏನಪ್ಪ ಅಂತಂದರೆ ಅಜಿತ್ ಮತ್ತು ಭೂಮಿ ಬಗ್ಗೆ ಕನಸು ಮೇಲೆ ಕನಸು ಕಾಣ್ತಾ ಇದ್ರು. ಇವತ್ತು ಖುದ್ದಾಗಿ ನಮ್ಮ ಅಜಿತ್ ಸಾಹೇಬರು 2 ಕನಸನ್ನು ಕಾಣ್ತಾರೆ. ಒಂದು ಸ್ಟೇಷನಲ್ಲಿ ಭೂಮಿ ಬಂದು ಮುತ್ಕೊಟ್ಟಾಗೆ, ಇವತ್ತು ಬೆಡ್ರೂಮಲ್ಲಿ ಬಂದು ಭೂಮಿನೇ ಬಂದು ಸಾಹೇಬ್ರೇ ನಿಮ್ಮನ್ನು ಬಿಟ್ಟು ಇರೋಕೆ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಬಂದು ಪ್ರಪೋಸ್ ಮಾಡ್ದಂಗೆ ಕನಸು ಕಾಣ್ತಾರೆ. ಎದ್ದೊಳ್ತಾರೆ. ಅಪ್ಪಪ್ಪ ಹಿಂಗಾಗಿರ್ಬೇಕಲ್ವ ಅವ್ರ ಮನೆಗೆ. ಎದ್ದ ತಕ್ಷಣ ಭೂಮಿ 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 ಅಂತ ಆಚೆ ಈಚೆ ನೋಡ್ತಾರೆ. ಎಲ್ಲಿದ್ದಾಳೆ ಭೂಮಿ ಇರೋದಿಲ್ಲ. ಒಂದು ಕ್ಷಣ ಮತ್ತೆ ತಲೆ ಹಿಡ್ಕೊಂಡು ಕೂತ್ಕೋತಾರೆ. ಅದಕ್ಕೆ ಏನು ಹೇಳ್ತಾರಲ್ವ, ಇದ್ದಾಗ ಪ್ರೀತಿನ ಅರ್ಥ ಮಾಡ್ಕೋಬೇಕು, ಸಿಕ್ಕಂಥ ಪ್ರೀತಿನ ಉಳಿಸ್ಕೊಳ್ಬೇಕು. ಯಾಕಂದರೆ ಸಿಗದಿರೋ ಪ್ರೀತಿಗೆ ನನಗೆ ಅಂಥ ಪ್ರೀತಿ ಬೇಕು, ಇಂಥ ಪ್ರೀತಿ ಬೇಕು, ಹಂಗಿರಬೇಕು ಹಿಂಗಿರಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇರೋ ಪ್ರೀತಿಯಲ್ಲಿ ಕೊಂಕು ಕುಡುಕ್ತಾ ಕೊಡೋಕ್ಕಿಂತ ಇರೋ ಪ್ರೀತಿನ ಕಾಪಾಡ್ಕೊಳ್ಬೇಕು ಅಂತ ಹೇಳ್ತಿರ್ತಾರೆ. ಅದೇ ರೀತಿ ಆಗಿರೋದಿಲ್ಲಿ. ಅಜಿತ್ನ ಬಿಟ್ಟು ಭೂಮಿಗೆ ಇರೋಕ್ಕಾಗಲ್ಲ, ಭೂಮಿನ ಬಿಟ್ಟು ಅಜಿತಿಗೆ ಬಿಟ್ಟು ಇರೋಕ್ಕಾಗಲ್ಲ. ಆದರೆ ಇಬ್ಬರು ಕೂಡ ಏನಂತಂದರೆ ನಾನು ಸೇರು ಅಂದರೆ ಸೇರು. ಸಾಹೇಬ್ರು ನಾನು ಪ್ರೀತಿಸೋದಿಲ್ಲ, ನನ್ನ ಗುರಿ ಮುಖ್ಯ ಅಂತ ಹೇಳ್ತಾಳೆ. ಅವಳು ಅಲ್ಲೇ ಸಾಹೇಬ್ರು ಅಂತ ಫೋಟೋ ಹಿಡ್ಕೊಂಡ್ಬಿಟ್ಟು ಜಪ ಮಾಡ್ತಾಳೆ. ಇಲ್ಲಿ ಸಾಹೇಬ್ರು ಭೂಮಿ ಬಂದೇ ಬಿಟ್ಲೇನೋ, ಭೂಮಿ ನನ್ನ ಪಕ್ಕದಲ್ಲೇ ಇದ್ದಾಳೆ, ಸ್ಟೇಷನಲ್ಲೇ ಇದ್ದಾಳೆ ಅಂತ ಹೇಳ್ಬಿಟ್ಟು ಇವ್ರು ಕನಸು ಕಾಣ್ತಾ ಇದ್ದಾರೆ. ಇವ್ರ ಕನಸು ಇನ್ನೂ ಅದು ಎಷ್ಟು ದಿನ ಮುಂದುವರಿಯುತ್ತೋ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಸದ್ಯಕ್ಕಂತೂ ಭೂಮಿ ಬಂದು ಅಜಿತ್ಗೆ ಪ್ರಪೋಸ್ ಮಾಡ್ದಂಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ದಂಗೆ ಕನಸು ಕಾಣ್ತಾರೆ. ಕನಸಿನಿಂದ ಎದ್ದು ಬೆಚ್ಚಿ ಬೀಳ್ತಾರೆ ಅಂತಲೇ ಹೇಳ್ಬೋದು. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.